ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಮಾರ್ಕೆಟ್ ಕಲ್ತ್ರೆ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ವೆರಿ ಟಫ್ ಟು ಟ್ರೇಡ್. ಇವತ್ತು ಅಷ್ಟೇ ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಕೂಡ ಹೌದು ಮತ್ತು ಟ್ರಿಕ್ಕಿ ಟ್ರೇಡ್ ಕೂಡ ಹೌದು. ಯಾವ ಥರ ಟ್ರಿಕ್ಕಿ ಟ್ರೇಡು, ಯಾವ ಥರ ಈಸಿ ಟ್ರೇಡು ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತಿಂದು ಮಾರ್ಕೆಟ್ ಬಗ್ಗೆ ಹೇಳೋಕ್ಕೆ ಮುಂಚೆ ಲೆಟ್ಸ್ ಒಂದು ಉತ್ತಮವಾದ ಪ್ರಾಫಿಟೇ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ ಮಾರ್ಕೆಟಲ್ಲಿ. ಇಟ್ಸ್ ಅ ಗುಡ್ ಥಿಂಗ್ ಯುನೋ. ಸೊ ಯಾಕೆಂದರೆ ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಸಿಕ್ಕಿದೆ. ಈಸಿ ಟ್ರೇಡ್ ಆದಮೇಲೆ ಮತ್ತೆ ಏನಕ್ಕೆ ಟ್ರೇಡ್ ಮಾಡಬೇಕು? ಮಾರ್ಕೆಟ್ ಗೋಯಿಂಗ್ ಟು ಬಿ ವಾಲಟೈಲ್. ಇನ್ನೊಂದು ಈ ಮಂತ್ ಫುಲ್ ವಾಲಟೈಲಿಟಿ ಜಾಸ್ತಿನೇ ಇರುತ್ತೆ ಮಾರ್ಕೆಟಲ್ಲಿನ. ಸೊ ಹಾಗಾಗಿನೇ ಲೈಟ್ ಇವತ್ತು ನಿನ್ನೆ ನೈಟು ಇಂಡಿಯಾದವರು ಕೂಡ ಸಮ್ಮ ಅಟ್ಯಾಕ್ಸ್ಗಳನ್ನ ಮಾಡಿದ್ದಾರೆ. ಹಾಗಾಗಿನೇ ಮಾರ್ಕೆಟಲ್ಲಿ ವಾಲಟೈಲಿಟಿ ಇರುತ್ತೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಮಾರ್ಕೆಟ್ ಇವತ್ತು 500 ಪಾಯಿಂಟು 1000 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಬಟ್ ಮೋದಿ ಅವರು ಮೋಸ್ಟ್ಲಿ ಸ್ಟಾಕ್ ಮಾರ್ಕೆಟಲ್ಲೂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗಿದ್ದಾರೆ. ಸೊ ಮಾರ್ಕೆಟ್ ಬೆಳಿಗ್ಗೆನೇ ಶಾರ್ಟ್ ಕವರಿಂಗ್ ರ್ಯಾಲಿ ಆಯಿತು, ಅನ್ಬಿಲಿಯಬಲ್ ರ್ಯಾಲಿ. ಸೊ ಐ ಜಸ್ಟ್ ವೇಟೆಡ್ ಆ್ಯಂಡ್ ವಾಚಿಂಗ್ ವಾಟ್ಸ್ ಗೋಯಿಂಗ್ ಆನ್ ಇನ್ ಮಾರ್ಕೆಟ್ ಅಂತ. ಅನ್ಬಿಲಿಯಬಲ್ ರ್ಯಾಲಿ ಅಪ್ಪ, ನಿಜವಾಗ್ಲೂ ಶಾಕ್ ಆಯಿತು. ದಟ್ಸ್ ಓಕೆ. ಲೆಟ್ಸ್ ಗೋ ವಿತ್ ರಿಪ್ಲೈ ಬಾರ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಫಸ್ಟು ಮಾರ್ಕೆಟ್ ಏನಾಗಿತ್ತು ಅನ್ನೋದನ್ನು, ದೆನ್ ನಿಮಗೂ ಕೂಡ ಅರ್ಥ ಆಗುತ್ತೆ, ಓಕೆನಾ. ಸೊ ಮಾರ್ಕೆಟಲ್ಲಿ ಎಕ್ಸಾಕ್ಟ್ಲಿ ನನಗೆ ಮಾರ್ಕೆಟು ಇವತ್ತು ಓಪನ್ ಆಗಿದ್ದು 250ರಿಂದ 300 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಷ್ಟೇ. 300 ಪಾಯಿಂಟ್ ಏನೋ ಗ್ಯಾಪ್ ಡೌನ್ ಓಪನ್ನು. ಯಾರು ಓಪನ್ ಆಗ್ತಿದ್ದಂಗೆ BTSTನ ಪೊಸಿಷನ್ನ ಯಾರು ಪ್ರಾಫಿಟ್ನ ಬುಕ್ ಮಾಡಿಲ್ಲ, ದೇ ಆರ್ ಇನ್ ಟ್ರ್ಯಾಪ್, ಓಕೆನಾ. ತುಂಬ ದೊಡ್ಡ ಮಟ್ಟ ಟ್ರ್ಯಾಪಿಗೆ ತಗಲಾಕೊಂಡಿದ್ದಾರೆ ಮಾರ್ಕೆಟಲ್ಲಿ. ಸೊ ಅವ್ರಿಗೆಲ್ರಿಗೂ ಮಾರ್ಕೆಟ್ ಫಸ್ಟ್ ಕ್ಯಾಂಡಲಲ್ಲೇ ಅವ್ರಿಗೆ ಸ್ಮಾಲ್ ಅಮೌಂಟ್ ಇರ್ಬೋದು, ಕಾಸ್ಟ್ ಇರ್ಬೋದು, ಎಲ್ಲ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರೊಳಗಡೆ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ವಾರ ಅಂತ ಅಂದಮೇಲೆ ಮಾರ್ಕೆಟಿಂಗ್ ಬೀಳುತ್ತೆ ಕೆಳಗಡೆಗೆ ಅಂತ. ವೆರಿ ಫಾಸ್ಟ್ ರಿಕವರಿ ಆಗ್ತಿದ್ದಂಗೆ ತುಂಬ ಜನದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸ್ಮ್ಯಾಶ್ ಮಾಡಾಕ್ತು ಮಾರ್ಕೆಟು. ಸೊ ಸ್ಮ್ಯಾಶ್ ಆಗ್ತಿದ್ದಂಗೆ ಸೊ ಎಲ್ಲರೂ ಲೈಕ್ ಏನಾಗ್ಬೋದು ಅಂತ ಥಿಂಕ್ ಮಾಡೋದ್ರೊಳಗಡೆ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಮೂಮೆಂಟು, ಡೌನ್ ಸೈಡ್ ಇರ್ಬೋದು, ಅಪ್ ಸೈಡ್ ಇರ್ಬೋದು, ಎರಡು ಸೈಡು ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಸೊ ಹಾಗಾಗಿನೇ ವೆಯ್ಟ್ ಮಾಡೋದು ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ನಾನು ಕೂಡ ಫಸ್ಟ್ ಕ್ಯಾಂಡಲ್ ಆದಾಗ ವೆಯ್ಟ್ ಮಾಡಿದೆ. ಲೆಟ್ ಎಲ್ಲರೂ ಈ ಸೆಲ್ಲರ್ಸ್ ಏನು ಶಾರ್ಟ್ ಸೆಲ್ ಮಾಡಿದರೆ ಎಲ್ಲ ಎಕ್ಸಿಟ್ ಆಗ್ತಿದ್ದಾರೆ. ಸೊ ಎಕ್ಸಿಟ್ ಆಗ್ಬೇಕಾದ್ರೆ ತೊಗೊಳಕ್ಕೆ ಹೋದರೆ ಟ್ರೇಡಲ್ಲಿ ಪ್ರೀಮಿಯಂ ಬರಲ್ಲ, ವೆರಿ ಫಾಸ್ಟ್ ಅಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ ಅಂತ ವೆಯ್ಟ್ ಮಾಡ್ತಿದೆ. ಮಾರ್ಕೆಟಲ್ಲಿ ಯಾವಾಗ ಈ ಕ್ಯಾಂಡಲ್ ಬಂತು, ಎಕ್ಸಾಕ್ಟ್ಲಿ ಮಾರ್ಕೆಟ್ ಯಾವಾಗ ನನಗೆ ಈ ಕ್ಯಾಂಡಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಟ್ಸ್ ಅ ವೆರಿ ಮಚ್ ಕ್ಲಿಯರ್ ನೋ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್. ಎಲ್ಲರೂ ಸ್ಮ್ಯಾಶ್ ಮಾಡಾಕಿದೆ. ಲೆಟ್ ರಿಸ್ಕ್ ತೊಗೊಳ್ಳೋದಾದರೆ ಇಲ್ಲಿಂದ ಒಂದು ರಿಸ್ಕ್ ತೊಗೋಬೋದು. ವೆಯ್ಟ್ ಮಾಡೋಣ ಅಪ್ ಟು 450 ಲೆವೆಲ್ ತನಕ ಬಂದರೆ ಒಂದು ಟ್ರೇಡ್ನ ಎತ್ಕೊಳ್ಳೋಣ ಅಂತ ಎಕ್ಸಾಕ್ಟ್ಲಿ ವೆಯ್ಟ್ ಮಾಡ್ತಿದೆ, ಓಕೆನಾ. ಸೊ ಅದೇ ಥರ ಮಾರ್ಕೆಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಎಲ್ಲಿ ಬಂತೇಳಿ, ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು 447, 448, 450 ಲೆವೆಲ್. ಸೊ ಇಲ್ಲಿಂದ 24,500 ಪುಟ್ನ ತೊಗೊಂಡಿದ್ದೀನಿ ನಾನು ಟ್ರೇಡು. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿಂದ ತೊಗೊಂಡ್ಮೇಲೆ ಒಂದೇ ಕ್ಯಾಂಡಲಲ್ಲಿ ನನಗೆ 15-16 ಪಾಯಿಂಟ್ ವೆರಿ ಈಸಿಯಾಗಿ ಸಿಕ್ತು. ದಟ್ಸ್ ಓಕೆ. ಅಲ್ಲಿಗೆ ನಾನು ಎಕ್ಸಿಟ್ ಕೂಡ ಆದೆ. ರೀಸನ್ ಇಷ್ಟೇ, ಮಾರ್ಕೆಟ್ ಇಲ್ಲೇ ಎಲ್ಲ ಹೋಲ್ಡ್ ಮಾಡಿದರೆ ಹೋಲ್ಡ್ ಮಾಡ್ತಿದ್ದೆ ನಾನು. ಮಾರ್ಕೆಟ್ ಇಷ್ಟು ಶಾರ್ಪ್ ಅಪ್ ಮೂವ್ ಬಂದಿದೆ ಅಂದಾಗ ಎಕ್ಸಿಟ್ ಆಗೋ ಅವಶ್ಯಕತೆ ತುಂಬಾ ಇತ್ತು ಮಾರ್ಕೆಟಲ್ಲಿ. ಸೊ ಅದಕ್ಕೆ ನಾನು ಎಕ್ಸಿಟ್ ಆದೆ. ಅದಾದಮೇಲೆ ನನ್ನ ಫೇವರಾಗಿ ಮಾರ್ಕೆಟು ನಾನು 16 ಪಾಯಿಂಟಿಗೆ ಎಕ್ಸಿಟ್ ಆಗಿದ್ದೀನಿ. ಮಾರ್ಕೆಟ್ ವೆಂಟ್ ಅಪ್ ಟು ನಿಮಗೆ ಆಲ್ಮೋಸ್ಟ್ ಎಷ್ಟಾಗಿದೆ ಗೊತ್ತಾ ಇವಾಗ ಪ್ರೀಮಿಯಮು, ಐ ಗೆಸ್ ಆಗಿರುತ್ತೆ ಒಂದು ಉತ್ತಮವಾದ ಮೂಮೆಂಟ್ ಅಂತೂ ಆಗಿರುತ್ತೆ, ಒಂದು 40-50 ಪಾಯಿಂಟ್ ಅಂತೂ ಮೂವ್ ಆಗಿರುತ್ತೆ. ಬಟ್ ದಟ್ ಈಸ್ ನಾಟ್ ಮೈ ಮೂಮೆಂಟ್. ನಾನು ಎಕ್ಸ್ಪೆಕ್ಟೇಷನ್ ಮೂಮೆಂಟ್ ಆಗೋಗಿದೆ, ನಾನು ಮುಗಿದೋಗಿದೆ ಮಾರ್ಕೆಟಲ್ಲಿ. ಸೊ ಇವಾಗ ನೆಕ್ಸ್ಟ್ ಏನಾಗ್ಬೋದು ಮಾರ್ಕೆಟಲ್ಲಿ, ಮಾರ್ಕೆಟ್ ಈಸ್ ಕ್ರಿಯೇಟೆಡ್, ದಿಸ್ ಇಸ್ ದ ಫ್ರೆಶ್ ಸೆಲ್ಲರ್ ಝೋನ್, ಓಕೆನಾ. ಸೊ ಮಾರ್ಕೆಟಲ್ಲಿ ದಿಸ್ ಇಸ್ ದ ಪ್ರಾಫಿಟ್ ಬುಕ್ಕಿಂಗ್ ಬಯರ್ ಝೋನ್. ಬಯರ್ಸ್ ಬಂದಿರೋ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆಯೋ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೋ ಮತ್ತು DISಗೆ ಏನಾದರೂ ಆಕ್ಷನ್ ತಗೊಳ್ಳಿ ಅಂತ ಕೊಟ್ಟಿದ್ರ, ಮಾರ್ಕೆಟ್ನ ಯಾವುದೇ ಕಾರಣಕ್ಕೂ ಬೀಳ್ದಂಗೆ ನೋಡ್ಕೊಳ್ಳಿ, ನಾವು ವಾರ್ ಮಾಡಿದ್ರು ಅಂತಲೂ ಗೈಡ್ ಮಾಡಿದಾರ, ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಲೈಕ್ ಮೋದಿ ಅವರು ಸಮ್ಟೈಮ್ ಎಲ್ಲದರಲ್ಲೂ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಅಂತಾರಲ್ಲ, ಹಂಗೆ ಆಗಿದೆ ಇದಕ್ಕೆ. ಸೊ ಅದೇ ರೀಸನ್ಗೆ ಇಲ್ಲಿಂದ ಏನಾಗ್ಬೋದು ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಇಂಟ್ರಾಡೇ ಟ್ರೇಡರ್ಗೆ ನಾನು ನಿಮಗೆ ಹೇಳೋದಿಷ್ಟೇ, ಮಾರ್ಕೆಟ್ ಕಮ್ ಬ್ಯಾಕ್ಸ್ ದಿಸ್ ಲೆವೆಲ್, ವೇಟ್ ಫಾರ್ ಒನ್ ಬೌನ್ಸ್, ರಿಟ್ರೇಸ್ಮೆಂಟ್ ಬೌನ್ಸ್ 26.5, ದೆನ್ ಬ್ರೇಕ್ ಡೌನ್ ಹೋಗಿ ಆರಾಮ್ಸೆ ಒಂದು ಪುಟ್ ಸೈಡ್ ಟ್ರೇಡ್ನ ಈಸಿಯಾಗಿ ಟ್ರೇಡ್ ಮಾಡ್ಬೋದು ನೀವು. ಅಲ್ಲಿ ತನಕ ಬಂದು ರಿಟರ್ನ್ ಆದರೆ ಒಂದು ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ. ಆ ಪುಟ್ ಸೈಡ್ ಟ್ರೇಡ್ನ ನೀವು ಕೂಡ ಟ್ರೇಡ್ ಮಾಡ್ಬೋದು, ಓಕೆನಾ. ಸೊ ಅಲ್ಲಿಂದ ಬಂದು ಕೆಳಗಡೆಗೆ ಬಂದರೆ ಮಾರ್ಕೆಟಲ್ಲಿ, ಅದರ್ವೈಸ್ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಟ್ರೇಡ್ ಸಿಗೋದು ತುಂಬಾ ಕಷ್ಟ ಇದೆ. ಈ ಮಿಡಲಲ್ಲಂತೂ ಇವತ್ತು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಪ್ರೀಮಿಯಂ ಡಿಕೆ ವೆರಿ ಫಾಸ್ಟ್, ಬಿಕಾಸ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಂ ಡಿಕೆ ತುಂಬ ಫಾಸ್ಟಾಗಿ ಆಗುತ್ತೆ. ಮಾರ್ಕೆಟಲ್ಲಿ ಎರಡು ಸೈಡು ಸೆಲ್ಲರ್ಸ್ಗಳು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಲರ್ಸು ಬಯರ್ಸ್ ಇಬ್ಬರೂ ಮೈಂಡ್ ಸೆಟ್ಟಿಗೆ ಸಿಂಕ್ ಆಗ್ತಿಲ್ಲ, ಓಕೆನಾ, ಮಾರ್ಕೆಟಲ್ಲಿ. ಸೊ ಮೈಂಡ್ ಸೆಟ್ ಸಿಂಕ್ ಆಗ್ತಿಲ್ಲ ಅಂದಾಗ ಹೇಗೆ ಟ್ರೇಡ್ ಮಾಡ್ತಾರೆ? ಬೆಳಗ್ಗೆ ಈ ಮೂಮೆಂಟ್ ಏನಿದೆಯಲ್ಲ, ಆಲ್ಮೋಸ್ಟು 200ಇಂದ 450, 250 ಪಾಯಿಂಟ್ಸ್ ಅಪ್ಸೈಡ್ ಮೂಮೆಂಟ್ ಏನಿದೆಯಲ್ಲ, ಎಲ್ರಿಗೂ ಶೇಕಿಂಗ್ ಮಾಡಿದೆ. ಏನಾಗ್ತಿದೆ ಮಾರ್ಕೆಟಲ್ಲಿ ಗೊತ್ತಿಲ್ಲ ಅಂತ. ಬಟ್
ನೋಸ್ ಪೀಪಲಿಗೆ ಗೊತ್ತಿದೆ ಮಾರ್ಕೆಟ್ ಎಲ್ಲಿಂದ ಬೀಳ್ಬೋದು, ರಿಸ್ಕ್ ತೊಗೊಂಡ್ರೆ ಎಲ್ಲಿಂದ ತೊಗೋಬೋದು ಅಂತ. ಸೇಮೇ ನಾನು ಕೂಡ ರಿಸ್ಕ್ ತೊಗೊಂಡಿದ್ದು. ನೀವು ಬಿಲೀವ್ ಮಾಡಲ್ಲ, ನಾನು ಎಂಟ್ರಿ ಆಗಿದ್ದ ಪ್ಲೇಸಲ್ಲಿ 2 ಪಾಯಿಂಟ್ ಕೂಡ ನನಗೆ ರಿವರ್ಸ್ ತೋರಿಸಿಲ್ಲ ಮಾರ್ಕೆಟು. ಬಟ್ ರಿವರ್ಸ್ ತೋರಿಸಿಲ್ಲ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಅದು ರಿವರ್ಸ್ ತೋರಿಸ್ಲಿ ಬಿಡಲಿ, ವಾಟ್ ಎವರ್ ಥಿಂಗ್ಸ್ ಏನಾದ್ರು ಮಾಡಲಿ, ನನ್ನ ಇಂಪಾರ್ಟೆನ್ಸ್ ಇದೇನೆ. ಬಿಕಾಸ್ ನಾನು ಅಲ್ಲಿ ರಿಸ್ಕ್ ತೊಗೋಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದು 10 ಪಾಯಿಂಟ್ಗೆ ಎಕ್ಸಿಟ್ ಆಗ್ತೀನಪ್ಪ ಅಂತ. ಸೊ 10 ಪಾಯಿಂಟಿಗೆ ಏನಕ್ಕೆ ಎಕ್ಸಿಟ್ ಆಗ್ತೀನಿ ಅಂದರೆ, ಇಷ್ಟು ದೂರ 250 ಪಾಯಿಂಟ್ ಮೂವ್ ಆಗಿರೋದು, ಇನ್ನೊಂದು 45 ಪಾಯಿಂಟ್ ಮೂವ್ ಆಗೋದು ದೊಡ್ಡ ವಿಷಯ ಅಲ್ಲ ಅದಕ್ಕೆ. ಬಟ್ ಸ್ಟಿಲ್ ಕಾನ್ಫಿಡೆನ್ಸಲ್ಲೇ ತೊಗೊಂಡೆ. ಅದೇ ಕಾನ್ಫಿಡೆನ್ಸಿಂದಲೇ ಫಸ್ಟ್ ಕ್ಯಾಂಡಲಲ್ಲೇ ಪ್ರಾಫಿಟ್ನ ಬುಕ್ ಮಾಡಿದೆ. ಅದಾದಮೇಲೆ ಇನ್ನೂ 2-3 ಕ್ಯಾಂಡಲ್ ಆಗಿದೆ, ಅದನ್ನು 2 ಆಗಲಿ 3 ಆಗಲಿ 4 ಆಗಲಿ ಎಷ್ಟು ಕ್ಯಾಂಡಲ್ ಆಗಲಿ ಅದು ನನಗೆ ಬೇಕಿಲ್ಲ. ಬಿಕಾಸ್ ಐ ಡನ್ ಫಾರ್ ದ ಡೇ. ನೀವು ಬಿಲೀವ್ ಮಾಡಲ್ಲ, ನಾನು ತೊಗೊಂಡಿರೋದು 124, ಇವಾಗ ಮಾರ್ಕೆಟ್ ಅದು ರನ್ ಆಗ್ತಿರೋದು 187. ಇಮ್ಯಾಜಿನ್ ಮಾಡಿ, 124 187. ಬಟ್ ಏನಂದರೆ ನಿಮಗೆ 124 ಅಂದ್ರೆ 130ನೇ ಇಟ್ಕೊಂಡ್ರು 187 ಅಂದ್ರೆ 50 ಪಾಯಿಂಟ್ ಮೂವ್ ಆಗಿದೆ. 50 ಪಾಯಿಂಟು ಕಾನ್ಫಿಡೆನ್ಸ್ ಮೂವ್ ಅಲ್ಲ ಇದು, ಓಕೆನಾ. ನಿಮಗೆ ಅದನ್ನು ನಿಮಗೆ ಹೇಳೋದು ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ಮೈ ಕಾನ್ಫಿಡೆನ್ಸ್ ಮೂವ್. ಏನಕ್ಕೆ ಅಂದರೆ, ಕಾನ್ಫಿಡೆನ್ಸ್ ಮೂವ್ ನನಗೆ ಯಾವಾಗ ಆಗ್ತಿತ್ತು, ಮಾರ್ಕೆಟು ಒಂದು 500 ಪಾಯಿಂಟ್ ಏನಾದ್ರು ಕೆಳಗಡೆ ಬಿದ್ದು ಈ ಥರ ರಿಜೆಕ್ಷನ್ ಬಂದಿದ್ರೆ ಕಾನ್ಫಿಡೆನ್ಸ್ ಮೂವ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ. ಸೊ ಇವತ್ತು ಮಾರ್ಕೆಟ್ ಬಿದ್ದಿರೋದೇ ಜಸ್ಟ್ ಒಂದು 300 ಪಾಯಿಂಟು, ಆ್ಯಂಡ್ ಅದನ್ನು ಕವರ್ ಮಾಡಿ ನಿನ್ನೆ ಲೋನ ಬ್ರೇಕ್ಔಟ್ ಮಾಡಿ ಅದರಿಂದ ಮೇಲೆ ಬಂದು ಆಲ್ಮೋಸ್ಟ್ ನಿಯರ್ ಟು ಹೈ ಲೆವೆಲ್ ತನಕ ಬಂದಿದೆ ಅಂದಾಗ ಇಟ್ಸ್ ನಾಟ್ ಎ ಕಾನ್ಫಿಡೆನ್ಸ್ ಟ್ರೇಡ್, ಇಟ್ಸ್ ಅ ಕ್ಲಿಯರ್ ಕಟ್ ಸ್ಕ್ಯಾಲ್ಪಿಂಗ್ ಟ್ರೇಡ್. ಓಕೆನಾ. ಸ್ಕ್ಯಾಲ್ಪಿಂಗ್ ಟ್ರೇಡ್ನ ಮಾಡೋ ಅವಶ್ಯಕತೆ ಇತ್ತು, ಸೊ ಐ ಡನ್ ಇಟ್. ಮಾರ್ಕೆಟಲ್ಲಿ ಈಗ 90 ಡಿಗ್ರಿಲಿ ಬೀಳ್ಬೋದಾ, ಬೀಳುತ್ತೋ ಬೀಳೋಲ್ಲೋ ನಂಗೆ ಗೊತ್ತಿಲ್ಲ. ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಒಂದು ಪುಲ್ ಬ್ಯಾಕ್ ಅಂತ ಕೊಡುತ್ತೆ, ಆ ಪುಲ್ ಬ್ಯಾಕಿಂದ ಕೆಳಗಡೆಗೆ ಬಂದರೆ ಬೀಳ್ಬೋದು, ಇಲ್ಲ ಡೈರೆಕ್ಟಾಗಿ ಬೀಳ್ಬೋದು. ಬೋತ್ ಚಾನ್ಸಸ್ ಆರ್ದೆ, ಅದು ಹೆಂಗಾರು ಬೀಳಲಿ ಹೆಂಗಾರು ಪುಲ್ ಬ್ಯಾಕ್ ಕೊಡಲಿ. ಬಟ್ ವಾಲಟಿಲಿಟಿ ಜಾಸ್ತಿ ಇದೆ, ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಾದ್ರೆ. ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ನಾನು, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ವಿ ವಿಲ್ ಲುಕ್ ಫಾರ್ ಇಟ್ ಅವರ್ ಪ್ರೈಸ್ ಆಕ್ಷನ್ ಟ್ರೇಡ್ಸ್ ಅಂತ. ಬಟ್ ಮಾರ್ಕೆಟು ಇವತ್ತು ಏನಂದರೆ ಗ್ಯಾಪ್ ಡೌನ್ ಓಪನ್ ಆಗಿದೆ. ವಾರ್ ಇನ್ಸಿಡೆಂಟ್ ಇದ್ದಾಗ ವಿ ನೀಡ್ ಟು ವೆಯ್ಟ್ ಮಾಡಲೇಬೇಕು. ಅದಕ್ಕೆ ರೀಸನ್ಗೆ ನಾನು ಕೂಡ ಫಸ್ಟ್ 15 ನಿಮಿಷ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ನಾವು ಮಾರ್ಕೆಟಲ್ಲಿ ಇದ್ದು ಕೂಲಾಗಿ ದುಡ್ಡು ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ದಟ್ಸ್ ವೈ ಐ ಟುಕ್ ಅ ಟ್ರೇಡ್ ಆ್ಯಂಡ್ ಫಿನಿಶ್ ಮೈ ಡೇ. ಓಕೆನಾ. ಓಕೆ, ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ತುಂಬ ಜನ ಟ್ರೇಡ್ ಮಾಡ್ತೀರಾ. ಎವ್ರಿಥಿಂಗ್ ಈಸ್ ಪ್ರೈಸ್ ಆಕ್ಷನ್. ಐ ಬಿಲೀವ್ ಇಟ್ ಇನ್ ಪ್ರೈಸ್ ಆಕ್ಷನ್. ಬ್ಯಾಂಕ್ ನಿಫ್ಟಿನೂ ಅಷ್ಟೇ. ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಬ್ಯಾಂಕ್ ನಿಫ್ಟಿ? 747 ಪಾಯಿಂಟು. ಅಯ್ಯಪ್ಪ, ಒಂದೇ ಕ್ಯಾಂಡ್ಲೆ, ಫಸ್ಟ್ 5 ನಿಮಿಷದ ಕ್ಯಾಂಡ್ಲೇನೆ ಮಾರ್ಕೆಟಲ್ಲಿ ಇಟ್ ವೆಂಟ್ ಅಪ್ ಟು ವಾಟ್ 600 ಪಾಯಿಂಟ್ ಮೂವ್ ಆಗಿದೆ. ಸೊ 600 ಪಾಯಿಂಟ್ ಮೂವ್ ಆಗಿದೆ ಅಂದರೆ ಯಾರು ಶಾರ್ಟ್ ಮಾಡಿದ್ರು ಅವ್ರಿಗೆಲ್ಲ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಕೊಟ್ಟಿದೆಯಲ್ವ ಅದೇ ಗೊತ್ತಿಲ್ಲ ನನಗೆ ಮಾರ್ಕೆಟಲ್ಲಿ. ಸೊ ಇವಾಗ ಎಲ್ಲಿದೆ ಎಕ್ಸಾಕ್ಟಾಗಿ 500-400 ಲೆವೆಲಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಿದೆ. ಐ ಬಿಲೀವ್ ಇಟ್ ಲೈಕ್ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಹೋಗಿದೆ ಅಂದರೆ ಇಲ್ಲೇ ಸ್ವಲ್ಪ ಹೊತ್ತು ನಿಂತು ವೆಯ್ಟ್ ಮಾಡಿ ಇಟ್ ಕ್ಯಾನ್ ಕಮ್ ಡೌನ್, ಮೈಟ್ ಬಿ ಚಾನ್ಸಸ್ ಇದೆ. ಬರ್ದಲ್ಲೇ ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಬೋತ್ ಚಾನ್ಸಸ್ ಆರ್ದೆ. ಸೊ ಬಿ ಕೇರ್ಫುಲ್. ಮಾರ್ಕೆಟ್ ವಾಲಟಿಲಿಟಿ ಇವತ್ತು ಜಾಸ್ತಿನೇ ಇರುತ್ತೆ ಮಾರ್ಕೆಟಲ್ಲಿ. ಸೊ ಹಾಗಾಗಿನೇ, ಯಾಕೆಂದರೆ ಸಮ್ ಸ್ಟಾಕ್ಸ್ಗಳಲ್ಲಿ ಬೈಯಿಂಗ್ ಪ್ರೆಷರ್ ಇರ್ಬೋದು, ಸೆಲ್ಲಿಂಗ್ ಪ್ರೆಷರ್ ಇರ್ಬೋದು, ಎರಡೂ ಬರ್ತಿರುತ್ತೆ. ಈಗ ನಿಮಗೆ ಸ್ಟಾಕ್ಸ್ಗಳಲ್ಲಿ ಯಾವ ಸ್ಟಾಕ್ಸ್ ಇಷ್ಟೊಂದು ಮೂವ್ಮೆಂಟ್ ಕೊಟ್ಟಿರುತ್ತೆ ಅಂತ ಹೇಳಕ್ಕೆ ಹೋದರೆ, ಐ ಬಿಲೀವ್ ಇಟ್ HDFC ICICI ಬ್ಯಾಂಕಲ್ಲಿ ಏನೋ ಒಂದು ಕಿಚಡಿ ಮಾಡಿರ್ತಾರೆ. ಸೀರಿಯಸ್ಲಿ HDFC ಬ್ಯಾಂಕೇನೆ 1922 44 22 ಪಾಯಿಂಟ್ ಮೂವ್ ಆಗಿದೆ. ಇಮ್ಯಾಜಿನ್ ಮಾಡಿ, ಹೆವಿ ವೆಯ್ಟೇಜ್ ಸ್ಟಾಕ್ ಇದು. ಹೆವಿ ವೆಯ್ಟೇಜ್ ಸ್ಟಾಕ್ಸಲ್ಲಿ 22 ಪಾಯಿಂಟ್ ಮೂವ್ ಆಗೋದು ಅಂದರೆ ಈಸಿನಾ? ಅದು 5 ನಿಮಿಷಕ್ಕೆ ಅಪ್ಪ. ಸೊ ಐ ಗೆಸ್ ಅದ್ರದ್ದು ಸೇಮ್ ಕಾಂಬಿನೇಷನ್ ICICI ಬ್ಯಾಂಕು. ಇಬ್ಬರು ಓಡಿರ್ತಾರೆ, ಇಬ್ಬರು ಓಡ್ದಾಗ ಹಿಂಗೆ ಆಗೋದು ಕತೆ ಅಲ್ವಾ. ಸೊ ಅದಕ್ಕೆ ಹೇಳೋದು, ಟ್ರೇಡ್ ಮಾಡಬೇಕಾದ್ರೆ ಬಿ ಕೇರ್ಫುಲ್, ಟ್ರೇಡ್ ಮಾಡಿ. ಬಿಕಾಸ್ ಮಾರ್ಕೆಟಲ್ಲಿ ಸಮ್ಟೈಮ್ ವಾಲಟೈಲ್ ಮೂವ್ಸ್ಗಳು ಪಾಸಿಬಲ್ ಜಾಸ್ತಿ ಇರ್ತವೆ. ನಿಮಗೆ ಅದು ಗೊತ್ತಿದ್ದರೆ ಮಾರ್ಕೆಟಲ್ಲಿ ನೀವು ಕೂಡ ಈಸಿಯಾಗಿ ದುಡ್ಡು ಮಾಡ್ಬೋದು. ಓಕೆನಾ. ಸೊ ಕಲೀರಿ, ಕಲಿತ್ರೆ ಎಲ್ಲ ಈಸಿ ಆಗುತ್ತೆ. ಕಲಿಲ್ಲ ಅಂದರೆ ಯಾವುದೂ ಈಸಿ ಆಗೋದಿಲ್ಲ. ನಿಫ್ಟಿಯಲ್ಲಿ ಲೈಕ್ ಎಷ್ಟು ನೀಟಾಗಿ ಇವಾಗ ಪ್ರೈಸ್ ಆಕ್ಷನ್ಸ್ ವರ್ಕ್ ಆಗ್ತಿದೆ ಅನ್ನೋದು ನೀವು ಇಮ್ಯಾಜಿನ್ ಮಾಡಿ. ನಿಫ್ಟಿ ಇವಾಗ ಲೈಕ್ 382 ಲೆವೆಲ್ ಇರ್ಬೋದು, 236 ಲೆವೆಲ್ ಇರ್ಬೋದು. ಈ 2 ಲೆವೆಲ್ಗಳನ್ನ ವೆಯ್ಟ್ ಮಾಡ್ತಾ ಇದೆ, ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಮಾರ್ಕೆಟು. ಸೊ ಮಾರ್ಕೆಟ್ ಮೇ ಬಿ ಕಮ್ ಬ್ಯಾಕ್ ದಿಸ್ ಲೆವೆಲ್. ರಿಜೆಕ್ಷನ್ ಮೇ ಬಿ ತೊಗೊಬೋದು, ಬ್ಯಾಕ್ ಟು ಡೌನ್ ಸೈಡ್ ಪಾಸಿಬಲ್ ಇದೆ. ರಿಜೆಕ್ಷನ್ ತೊಗೊಳ್ಳೋ ಪಾಸಿಬಿಲಿಟಿ ಕೂಡ ಇದೆ. ಬಟ್ ರಿಜೆಕ್ಷನ್ ತೊಗೊಳ್ಳಿಕ್ಕೆ ಟಫ್ನೆಸ್ ಏನಿದೆ ಗೊತ್ತಾ, ಮಾರ್ಕೆಟಲ್ಲಿ ಆಗಿರೋ ಇಷ್ಟು ದೊಡ್ಡ ಮೂಮೆಂಟ್ ಇದೆಯಲ್ಲ, ಇಟ್ ಮೇಕ್ಸ್ ಮಾರ್ಕೆಟ್ ವಾಲಟೈಲ್. ಅದೇ ಸಮಸ್ಯೆ ಆಗ್ತಿರೋದು ಇವಾಗ. ಇಲ್ಲಿ ಟ್ರೇಡ್ ಮಾಡೋ ಕಾನ್ಫಿಡೆನ್ಸ್ ಬರೋದಿಲ್ಲ. ಇಲ್ಲಿ ಯಾರಿಗೂ ಟ್ರೇಡ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಇವಾಗ ಬರೋದಿಲ್ಲ. ಯಾಕೆಂದರೆ ನಾನಿಲ್ಲಿ ತೊಗೊಂಡಲ್ಲ, ಇಟ್ ವಾಸ್ ಅ ರಿಸ್ಕಿ, ಇಲ್ಲ ಅಂತ ಹೇಳೋದಿಲ್ಲ. ರಿವಾರ್ಡು ನಿಮಗೆ ಅಷ್ಟೇ
ಇಷ್ಟೇ ರಿವಾರ್ಡ್ನ ನಾನು ಮೆನ್ಷನ್ ಮಾಡಿದರೆ, ಈಗ ನಿಮಗೆ ಕೆಲವರು ತೋರಿಸ್ತಾರಲ್ಲ, ರಿಸ್ಕು ರಿವಾರ್ಡ್ ರಿಸ್ಕ್ ಅಂತ. ಈಗ ನಿಮಗೆ ಅದೇ ರಿಸ್ಕು ರಿವಾರ್ಡ್ನ ನಾನು ತೋರಿಸೋದಾದರೆ ಲೈಕ್ ಓಕೆ, ದಿಸ್ ಈಸ್ ಮೈ ಉಲ್ಟಾ ಹಾಕ್ಬಿಟ್ನಾ, ಇದನ್ನು ನಮ್ಗೆ ಹಾಕೋದು ಬೇರೆ ಗೊತ್ತಿಲ್ಲ. ಬಿಕಾಸ್ ಇದು ಹೆಂಗೆ ಅಂದರೆ, ಲೈಕ್ ಮಾರ್ಕೆಟಲ್ಲಿ ಕತೆಗಳು ಹೇಳೋರಿಗೆ, ಡ್ರಾಮಾ ಮಾಡೋರಿಗೆ ಚೆನ್ನಾಗಿರುತ್ತೆ ಇದು, ಈ ಥರದ್ದು ಥಿಂಗ್ಸ್ಗಳನ್ನೆಲ್ಲ ತೋರಿಸೋದು. ಬಟ್ ನಮ್ಗೆ ಅದನ್ನು ಬಿಲೀವ್ ಮಾಡೋದಿಲ್ಲ ನಾನು, ಹಂಗಾಗಿನೇ. ಸೊ ಮೈ ರಿವಾರ್ಡ್ ಈಸ್ ಹಿಯರ್ ದಿಸ್ ಮಚ್, ಸೊ ಐ ಗಾಟ್ ಇಟ್ ದಿಸ್ ಮಚ್, ಆ್ಯಂಡ್ ಮೈ ರಿಸ್ಕ್ ಈಸ್ ಓನ್ಲಿ ಸ್ಟಾಪ್ ಲಾಸ್. ಮೈ ಸ್ಟಾಪ್ ಲಾಸ್ ಈಸ್ ಜಸ್ಟ್ 20 ಪಾಯಿಂಟ್ ಸ್ಟಾಪ್ ಲಾಸ್, and my risk reward ratio is, I have got it around 6.7%. 6 times my risk is got it. ವೆರಿ ಫನ್ನಿ ಅನ್ಸುತ್ತೆ ಇದನ್ನೆಲ್ಲ ಕೇಳೋಕ್ಕೆ. ಬಟ್ ಯಾಕೆಂದರೆ ಮಾರ್ಕೆಟಲ್ಲಿ ಇದೇ ಥರ ಡ್ರಾಮಾ ಮಾಡೋರು ಇದೇ ಥರನೇ ಹೇಳೋದು, ಅದಕ್ಕೇ ನಾನು ನಿಮಗೆ ಹೇಳ್ತಿರೋದು. ಸೊ ನೆವರ್ ಬಿಲೀವ್ ಆಲ್ ದೋಸ್ ಪೀಪಲ್ಸ್. ಅದರಿಂದ ಸೊ ಬಿ ಕೇರ್ಫುಲ್, ಓಕೆನಾ? ಸೊ ಆದಷ್ಟು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.